ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಮಸಾಜ್ ಮಾಡಿಬಿಡ್ತೀನಿ. ನೆನ್ನೆ ತಾನೇ ಹೇರ್ ವಾಶ್ ಮಾಡಿದ್ದೀನಿ. ನನ್ನ ಕರ್ಲ್ಸ್ ಈ ಥರ ಕಾಣಿಸ್ತಿದೆ. ಏನು ಗೊತ್ತಾ, ನೀವು ಹೇರ್ ಮಾಸ್ಕ್ನ ಬಳಸೋಕೆ ಸ್ಟಾರ್ಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿ ಅನಿಸುತ್ತೆ. ಹೇರು ತುಂಬ ಸಾಫ್ಟ್ ಫೀಲ್ ಆಗುತ್ತೆ ನಿಮಗೆ. ನನ್ನ ಕರ್ಲಿ ಹೇರ್ಗಂತೂ ತುಂಬ ಕರ್ಲ್ಸ್ ಎಲ್ಲ ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಯಾವಾಗಲೂ ನಾನು ತುಂಬ ಸಾಫ್ಟ್ ಆಗಿರುತ್ತೆ. ಕಾಣಿಸುತ್ತೆ ಕರ್ಲ್ಸ್. ನಾನು ಪಿಲಿಗ್ರಿಮ್ ಸೆರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನಾಳೆ ಗುರು ಪೌರ್ಣಮಿ, ಒಂದು ಸ್ಪೆಷಲ್ ವಿಡಿಯೋನ ಹಾಕ್ತೀನಿ ನೋಡಿ. ಅಂದರೆ ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು, ಬಟ್ ಇದು ಥರ್ಸ್ಡೇ ಪೋಸ್ಟ್ ಮಾಡ್ತೀನಿ. ಅದನ್ನು ನಾಳೆ ಇವತ್ತು ಶೂಟ್ ಮಾಡಿ ನಾಳೆ ಗುರು ಪೌರ್ಣಮಿಗೆ ಪೋಸ್ಟ್ ಮಾಡೋದು. ನಾನು ಫೇಸ್ಗೆ ಬರೀ ನೀರಾಗಿ ವಾಶ್ ಮಾಡಿದ್ದೀನಿ ಅಷ್ಟೇ. ಬಿಕಾಸ್ ಇವಾಗ ವಾಕಿಂಗ್ ಎಲ್ಲ ಹೋಗಿ ಬರ್ತೀನಿ, ಆಮೇಲೆ ಜಾಗ್ ಮಾಡ್ಕೊಂಡು ಬಂದ ಮೇಲೆ ಫೇಸ್ನ ವಾಶ್ ಮಾಡ್ತೀನಿ. ಬಿಕಾಸ್ ಬೆವರೆಲ್ಲ ತುಂಬ ಇರುತ್ತೆ, ಅದಕ್ಕೋಸ್ಕರ. ಇಟ್ಸ್ ಬೀನ್ ಮಂತ್ ಆಗಿರ್ಬೋದು ಅನ್ಸುತ್ತೆ ನಾನು ಜಾಗ್ ಎಲ್ಲ ಹೋಗಿ. ಆ್ಯಕ್ಚುಲಿ ಮೈ ಹೇರ್ ಇಸ್ ಗ್ರೋಯಿಂಗ್ ಗೈಸ್. ಈ ಥರ ನಾನು ಎವ್ರಿಡೇ 10,000 ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಮೋಟಿವೇಶನ್ ಅಂದರೆ ಸೌಮ್ಯಸ್ ಟೀಮ್, ಸೌಮ್ಯಸ್ ಫಿಟ್ನೆಸ್ ಕ್ಲಬ್ಬಿಂದ. ಮತ್ತು ಎವ್ರಿ 2 ಅವರ್ಸ್ಗೆ ನಮಗೆ ಏನಪ್ಪ ರಿಮೈಂಡರ್ಸ್ ಎಲ್ಲ ಬರ್ತಿರ್ತದೆ. ಅದು ನಂಗೆ ತುಂಬಾ ಹೆಲ್ಪ್ ಮಾಡ್ತದೆ. ಗ್ರಾಸರೀಸ್ ತೊಗೊಳಕ್ಕೆ ಬಂದೆ ಗೈಸ್. ಸೊ ಹೋಗೋ ರೂಟಲ್ಲಿ ಹಂಗೆ ಇತ್ತು. ಸೊ ಹಾಗಾಗಿ ಇಲ್ಲೇ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಇವಾಗ ಏನೂ ನೆನಪಾಗಲ್ಲ ಆಯಿತಾ. ಮನೆಗೆ ಹೋದ್ಮೇಲೆ ಎಲ್ಲ ನೆನಪಾಗುತ್ತೆ ನನಗೆ. ಸದ್ಯಕ್ಕೆ ಇದೆರಡು ಮತ್ತು ರೈಸ್ ತೊಗೊತಿದ್ದೇನೆ. ಏನು ಬೇಕು, ಎಷ್ಟಾಯಿತು? ಗೈಸ್, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಆ್ಯಂಡ್ 9:30 ಆಗಿದೆ ಟೈಮು. ಸೊ ದಿಸ್ ಇಸ್ ಮೈ ಸಿಂಪಲ್ ಕ್ವಿಕ್ ಬ್ರೇಕ್ಫಾಸ್ಟ್. ನನ್ನ ವರ್ಕೌಟ್ಸ್ ಬಗ್ಗೆ ತುಂಬ ಜನ ಎನ್ಕ್ವೈರೀಸ್ನ ಕಳಿಸಿದ್ರಿ. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡಿ ಹೇಳ್ತಿದ್ದೀನಿ. ಸೊ ನಾನು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಸೌಮ್ಯಸ್ ಫಿಟ್ನೆಸ್ ಕ್ಲಬ್. ನಾನು ತುಂಬ ಸಲ ಇದ್ರ ಬಗ್ಗೆ ಹೇಳಿದ್ದೀನಿ. ಅವ್ರ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ಲಿ ನಿಮಗೆ ಲಿಂಕ್ ಕೂಡ ಸಿಗುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿ ಒಂದ್ಸಲ. ನಿಮ್ಗೇನಾದ್ರು ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ. ಇದು ಕಂಪ್ಲೀಟ್ಲಿ ಲೈವ್ ಕ್ಲಾಸಸ್ ಆಗಿರುತ್ತೆ ಆಯಿತಾ. ನೀವೇನಾದ್ರು ವರ್ಕ್ ಮಾಡೋರಾಗಿರೋ, ನಾನು ತುಂಬ ಬ್ಯುಸಿ ಇರ್ತೀನಿ ಅಂದರೆ ನಿಮಗೆ ಸ್ಲಾಟ್ನ ಕೊಡ್ತಾರೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಆ ಸ್ಲಾಟ್ಗೆ ಜಾಯ್ನ್ ಆಗಿಬಿಟ್ಟು ನೀವು ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೋಬೋದು. ಯೋಗ ಇರುತ್ತೆ, ವರ್ಕೌಟ್ಸ್ ಇರುತ್ತೆ. ಸೊ ಇದ್ರ ಮುಖಾಂತರ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಅಥವಾ ನಿಮ್ಗೆ ಯಾವುದು ರಿಲೇಟೆಡ್ ವರ್ಕೌಟ್ ಮಾಡಬೇಕು ಅಂತ ಇದೆಯೋ ನಿಮ್ಮ ಬಾಡಿ ಮೇಲೆ, ಸೊ ಅದ್ರ ಪ್ರಕಾರ ನೀವು ನಿಮ್ಮ ಬಾಡಿನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೋದು. ಸೌಮ್ಯಸ್ ಫಿಟ್ನೆಸ್ ಕ್ಲಬ್ ಗ್ಲೋಬಲಿ ಎಲ್ರಿಗೂ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನೊಂದು ಖುಷಿಯಾದ ಏನು ವಿಚಾರಪ್ಪ ಅಂದರೆ ಎಲ್ಲ ವುಮೆನೇ ಇರ್ತಾರೆ ಆಯ್ತಾ. ಅವರಿಗೆ ಕನ್ನಡ, ಇಂಗ್ಲೀಷ್ ಎರಡೂ ಬರುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದ್ರು ತಪ್ಪು ಮಾಡ್ತಿದ್ರೆ ಅಲ್ಲೇ ತಿದ್ದಿ ಹೇಳ್ಕೊಡ್ತಾರೆ. ಸೊ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಮತ್ತು ಮನೆ ಊಟ, ನೀವು ನಾನು ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ಎಲ್ಲ ಮನೆ ಊಟನೇ ತಿನ್ನೋದು. ಸೊ ಈ ರೀತಿ ಕಾಳು, ಬೇಳೆ, ಸೊಪ್ಪನ್ನ ತಿನ್ಕೊಂಡು ಆರಾಮಾಗಿ ನೀವು ನಿಮ್ಮ ಬಾಡಿನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ವಿತೌಟ್ ಫೇಲ್. ಓಕೆನಾ? ಸೊ ಇದಾದಮೇಲೆ ಆ್ಯಸ್ ಯೂಶ್ವಲ್ ನನ್ನ ಮನೆ ಕೆಲಸ ಇದ್ದೇ ಇರುತ್ತಲ್ವ. ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು. ಇವತ್ತು ಸ್ವಲ್ಪ ರ್ಯಾಂಡಮ್ ಆಗಿತ್ತು ಡೇ. ಆ್ಯಂಡ್ ಜೊತೆಗೆ ನನಗೆ ಏನು ಶೂಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ನನಗೆ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಹಾಗೆ ಇತ್ತು. ಅದು ಸಡನ್ನಾಗಿ ಬರ್ತಿತ್ತು. ಆಮೇಲೆ ಒಂದು ವೀಡಿಯೋ ಶೂಟ್ ಮಾಡಿಬಿಟ್ಟು ನಾನು ಆಮೇಲೆ ಮತ್ತೆ ಚೇಂಜ್ ಮಾಡಿದ್ದಾಯ್ತಾ. ಬಟ್ಟೆನೋ ಅವ್ರಿಗೆ ಚೆನ್ನಾಗಿರೋದು ಅಂದರೆ ಅವ್ರು ಹೇಳಿದ ಕಲರೇ ಹಾಕ್ಕೋಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾಯಿತು ಶೂಟು. ಮತ್ತು ಅದನ್ನು ಇವಾಗ ಥರ್ಸ್ಡೇಗೇನೋ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಥರ್ಸ್ಡೇ ಶೂಟ್ ಮಾಡಿ ಹಾಕಬೇಕು. ಸೊ ಹಾಗೆಲ್ಲ ಇರುತ್ತೆ ಗೈಸ್ ಒಂದೊಂದು ಸಲ ಅಂತೂ. ಅಂದರೆ ಡೇ ಸುಮ್ಮನೆ ಒಂದೊಂದು ವೇಸ್ಟ್ ಆಗಿಬಿಡುತ್ತೆ. ಬಟ್ ನಾನು ಇತ್ತೀಚೆಗೆ ನನ್ನ ಡೇನ ವೇಸ್ಟ್ ಮಾಡ್ಕೊಳಕ್ಕೆ ಬಿಡ್ತಿಲ್ಲ. ತುಂಬ ಯೂಟಿಲೈಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್
ಇರೋದೊಂದು ಲೈಫು, ಮತ್ತು ಅದೇ ಥರ ಓಲ್ಡ್ ರಂಜಿತ ಆಗೋಕ್ಕೆ ನನಗಿಷ್ಟ ಇಲ್ಲ. ಸೊ ಹಾಗಾಗಿ ಎಷ್ಟು ಬೆಳಗ್ಗೆ ಬೇಗ ಎದ್ದೊಳ್ತಿದ್ದೀನಿ, 4:35ಗೆಲ್ಲ ಎದ್ದು ನನ್ನ ಡೇನ ಕಿಕ್ ಸ್ಟಾರ್ಟ್ ಮಾಡಿ ಏನೋ ನನ್ನ ದಿನನ ಶುರು ಮಾಡ್ಕೊತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್, ಜರ್ನಲಿಂಗ್, ಹೀಲಿಂಗ್, ವಾಟೆವರ್ ನನಗೇನು ನೆನಪಾಗುತ್ತೋ ಮಾಡಬೇಕು ಅನಿಸುತ್ತೋ ಅದನ್ನ ಎಲ್ಲನೂ ಮಾಡ್ತಿದ್ದೀನಿ. ಆ್ಯಂಡ್ ನಿಮ್ಗೇನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಲಾಟ್ಸ್ ಎಲ್ಲ ಅವೈಲೇಬಲ್ ಇದೆ. ದಯವಿಟ್ಟು ಬೇಗ ಬೇಗ ಮೆಸೇಜಸ್ನ ಕಳಿಸ್ಕೊಡಿ. ನೀವೇನಾದ್ರು ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ರೆಡಿ ಇದ್ದಲ್ಲಿ ಡೆಫಿನೆಟ್ಲಿ ನೀವು ನನ್ನ ರೀಚ್ ಔಟ್ ಆಗ್ಬೋದು. ನಾನು ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸಾಕಷ್ಟು ಜನ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರತಿಯೊಂದು ವೀಡಿಯೋಸ್ ಹಾಕಿದಾಗ ಕಮೆಂಟ್ ಮಾಡಿ ಅಂತ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡ್ತೀರ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಮೆಸೇಜಸ್ನೆಲ್ಲ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋರಿಗೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಡೈಲಿ ವ್ಲಾಗ್ಸ್ ಯಾವ್ದು ಚೆನ್ನಾಗಿ ಅನಿಸುತ್ತೆ ನಿಮಗೆ? ಡೈಲಿ ವ್ಲಾಗ್ಸ್ ಚೆನ್ನಾಗಿ ಅನಿಸುತ್ತಾ, ಅಥವಾ ಎಮೋಷ್ನಲ್ ಕಾಂಟೆಂಟ್ ರಿಲೇಟೆಡ್ ಚೆನ್ನಾಗಿ ಅನಿಸುತ್ತಾ, ಮ್ಯಾನಿಫೆಸ್ಟೇಷನ್ ಚೆನ್ನಾಗಿ ಅನಿಸುತ್ತಾ, ಮೇಕಪ್ ವೀಡಿಯೋಸ್? ಸೊ ಯಾವುದು ಬೆಟರ್ ಅಥವಾ ಜಾಸ್ತಿ ಮಾಡಿದ್ರೆ ನಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ದಯವಿಟ್ಟು ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬಿಕಾಸ್ ನಾನು ಎಲ್ಲನೂ ಟ್ರೈ ಮಾಡ್ತಾಯಿದ್ದೀನಿ, ಟ್ರಾವೆಲ್ದು ಎಲ್ಲ ಕಾಂಟೆಂಟ್ನು ಟ್ರೈ ಮಾಡಿ ಚೆಕ್ ಮಾಡ್ತಿದ್ದೀನಿ ಯಾವ್ದು ನನಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬಿಕಾಸ್ ನನಗೂ ಕೂಡ ವರ್ಕೌಟ್ ಆಗಬೇಕು, ಫೈನಾನ್ಷಿಯಲಿ ವರ್ಕೌಟ್ ಆಗಬೇಕು, ನನಗೂ ರೆಕಾಗ್ನಿಷನ್ ಎಲ್ಲ ಸಿಗಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲ ಥರ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಈ ಕಾನ್ಸೆಪ್ಟ್ ಮೇಲೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ನಡೆಸಿ. ಬಿಕಾಸ್ ನಾನು ತುಂಬ ವರ್ಷದಿಂದ ತುಂಬ ಜನ ಫಾಲೋ ಮಾಡೋರು ಇದ್ದೀರಾ. ಬಿಕಾಸ್ ನನಗೆ ಎಷ್ಟೋ ಸಲ ಮೆಸೇಜ್ ಮಾಡಿ ಹೇಳ್ತಾರೆ ಇನ್ಸ್ಟಾಗ್ರಾಮ್, ನಾವು 800 ಫಾಲೋವರ್ ಇದ್ದಾಗಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ರಂಜಿತಾ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ ಕನ್ಸಿಸ್ಟೆಂಟಿಗೆ. ಬಿಕಾಸ್ ನನ್ನನ್ನು ಫಾಲೋ ಮಾಡಬೇಕು, ನಾನು ಅಷ್ಟು ವರ್ತಿದ್ದೀನಿ ಅಂತ ನಿಮ್ಗೆ ಅನಿಸಿದೆಯಲ್ಲ, ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮಗೆ. ಸೊ ಇದಾದಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಐ ಥಿಂಕ್ ನನ್ನ ಶೂಟ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಅಂದ್ಕೊತೀನಿ. ಅರೌಂಡು 2:33 ಸಮಥಿಂಗ್ ಆಗಿರಬಹುದೇನೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ. ಸೊ ಹಂಗೆ ನಡೀತಿದೆ ನನ್ನ ಡೇ. ಸೊ ನಿಮ್ಮ ಡೇಸ್ ಎಲ್ಲ ಹೆಂಗೆ ಹೋಗ್ತಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ತಿಳ್ಕೊಳಕ್ಕೆ ನನಗೂ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬಾಯ್ ಫ್ರೆಂಡ್ ಬಗ್ಗೆ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದೀರ. ಯಾರೋ ಹಾಕಿದ್ರು ಐ ಸಾ ಯುವರ್ ಬಾಯ್ ಫ್ರೆಂಡ್ ಅಂತ. ಗೊತ್ತಿಲ್ಲ ಯಾರನ್ನು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಯಾವ ಹುಡುಗನ ಜೊತೆ ಇದ್ದರೂ ಇದೇ ಥರ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಬಟ್ ಐ ರಿಯಲಿ ಡೋಂಟ್ ಕೇರ್, ಆಯಿತಾ? ಸೊ ಜಸ್ಟ್ ನೋಡ್ಬಿಟ್ಟು ನಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಾನು. ಸೊ ಸೊ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಒಂದು ಶೂಟ್ ಇದೆ, ಅದಕ್ಕೋಸ್ಕರ ಜಸ್ಟ್ ಅಷ್ಟೇನಿಲ್ಲ, ಸ್ವಲ್ಪನೇ ಇದೆ. ಇವತ್ತು ಅರ್ಧ ಪಾರ್ಟ್ ಶೂಟ್ ಮಾಡಿ ಮಿಕ್ಕಿದಿನ್ನ ಥರ್ಸ್ಡೇ ಯಾವಾಗಾದ್ರು ಶೂಟ್ ಮಾಡಿ ಕಳಿಸ್ಬೇಕು. ಆ್ಯಂಡ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 2:30 ಅಥವಾ 2 o'clock ಆಗ್ತಿರ್ಬೋದು ಅನಿಸುತ್ತೆ. ಸೊ ಕ್ವಿಕ್ಕಾಗಿ ನಾಳೆಗೊಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ, ಮತ್ತು ಇವಾಗ ಇದೊಂದು ಶೂಟ್ ಎಲ್ಲ ಮಾಡಿ ಮುಗಿಸ್ಬೇಕು. ಸೊ ಮೇಕಪ್ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅಫ್ಕೋರ್ಸ್ ಟ್ಯಾನ್ ಆಗಿದ್ದೀನಿ, ನೀವೆಲ್ಲ ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಮೇ ಬಿ 2 to 3 months ಆಗ್ಬೋದೇನೋ, ಐ ಡೋಂಟ್ ನೋ. ಹೀಲ್ ಆಗಲಿ ನಿಧಾನಕ್ಕೆ, ಏನು ಅರ್ಜೆಂಟ್ ಏನಿಲ್ಲ. ಸೊ ವೆದರ್ ಇವತ್ತು ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ? ಬೆಳಗ್ಗೆ ಮಳೆ ಬರ್ತಿತ್ತು ಲೈಟಾಗಿ. ನಿಮ್ಮ ಕಡೆ ಮಳೆ ಬರ್ತಿದೆಯಾ ಕಮೆಂಟ್ ಮಾಡಿ. ಆ್ಯಂಡ್ ಯಾಕೆ ಮಳೆ ಬಂದಿಲ್ಲ, ಮೇ ಬಿ ಮಳೆಗಾಲನೇ ಮುಗ್ದೋಗ್ತಿದೆ ಗೈಸ್. ಇನ್ನೊಂದು 2 ತಿಂಗಳವರೆ ಮಳೆಗಾಲನೇ ಮುಗ್ದೋಗ್ಬಿಡುತ್ತೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಶೂಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ಚಿಯಾ ಸೀಡ್ಸ್ ವಾಟರ್ ಇದೆ, ನೆನ್ನೆ ನೈಟ್ ಏನೋ ನೆನೆಸಿಟ್ಟಿದ್ದೆ. ಸೊ ಇವಾಗ ಕುಡಿತಾ ಇದ್ದೀನಿ. ನಂದು ಶೂಟ್ ಮುಗೀತು. ಎಡಿಟಿಂಗ್ ಸ್ವಲ್ಪ ಇದೆ, ಮುಗಿಸ್ಬಿಡ್ಬೇಕು ಇವತ್ತೆ. ನನ್ನ ಹೇರ್ ತುಂಬಾ ಗ್ರೋತ್ ಆಗ್ತಿದೆ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಮಿಸ್ ಮಾಡ್ದಲೆ. ಜಸ್ಟ್ ವಾಂಟೆಡ್ ಟು ನೋ, ಬಿಕಾಸ್ ನನಗೆ ಅನಿಸ್ತಿರುತ್ತೆ, ಬಟ್ ನೋಡೋರ್ಗೆ ಹೆಂಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇಲ್ಲ ಅಂತ ನನಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ. ಸೊ ಗೈಸ್, ಟೈಮ್ ಬಂದು ಇವಾಗ 6:30 ಆಗ್ತದೆ ಅನಿಸುತ್ತೆ. ನಾನು ಇವಾಗ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಮೇಕಪ್ ಹಾಕೊಳ್ಳೋದು ಎಷ್ಟು ಖುಷಿನೋ ಏನೋ ಗೊತ್ತಿಲ್ಲ, ರಿಮೂವ್ ಮಾಡೋಕೆ ಒಂಥರ ಖುಷಿ ಆಗುತ್ತೆ. ಸಿಂಪಲ್ ಫೇಸ್ ವಾಶು ಆಲ್ಮೋಸ್ಟ್ ಖಾಲಿ ಆಗಿದೆ. ಇನ್ನೊಂದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಪ್ರತಿ ಸಲ ವೀಡಿಯೋ ಆಗ್ದಾಗ ಕೇಳ್ತಾನೆ ಇರ್ತೀರ, ಸಿಂಪಲ್ ಫೇಸ್ ವಾಶ್ ಆಯಿಲಿ ಸ್ಕಿನ್ನಿಗೆ ಸೂಟ್ ಆಗುತ್ತೆ, ಇದಕ್ಕೆ ಅಂತ ಕೇಳ್ತೀರಾ. ಕ್ಲಿಯರಾಗಿ ಹೇಳ್ತೀನಲ್ವಾ, ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಅಂತ ಹೇಳಿದ ಅರ್ಥ ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಅಂತ ಅರ್ಥ. ಟ್ರೈ ಮಾಡಿ ನೋಡಿ, ಎಷ್ಟೆಲ್ಲ ಟ್ರೈ ಮಾಡ್ತೀರಾ ಅದನ್ನ ಟ್ರೈ ಮಾಡಿ, ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ. ಸೊ ನನ್ನನ್ನು ಕೇಳೋದಕ್ಕಿಂತ ನೀವು ಟ್ರೈ ಮಾಡಿ ಟೆಸ್ಟ್ ಮಾಡಿ ನೋಡಬೇಕು. ಎಲ್ಲ ನೀವು ಯೂಸ್ ಮಾಡಿದ ಫಸ್ಟ್ ಡೇಗೆ ನಮಗೆಲ್ಲ ವರ್ಕೌಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಲ್ಲ. ಅದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಇರಬೇಕು ಲೈಫಲ್ಲಿ ಅಂತ ಹೇಳೋದು. ನಂದು ವಿಶ್ಕೇರ್ ಲಿಪ್ ಬಾಮ್ ಆಗೋಗ್ಬಿಟ್ಟಿದೆ, ಸೊ ಅದಕ್ಕೆ ವ್ಯಾಸ್ಲಿನ್ ಹಾಕ್ಕೊಂತಿದ್ದೀನಿ. ಸೊ ವಿಟಮಿನ್ ಸಿ ಸೆರಮ್, so this is my skincare.